ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ. ಓಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಫ್ರೈಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೈಡೇ ಹಾಲಿಡೇ ಇತ್ತು ಎಲೆಕ್ಷನ್ಗೆ, ಸೊ ಹಾಗಾಗಿ ನಾನು ವ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಬೀಟ್ರೂಟು ಮತ್ತು ಕ್ಯಾರೆಟ್ ಹಾಕಿ ಜ್ಯೂಸ್ ಮಾಡ್ಕೊಳ್ಳೋಣ, ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ದಿವಸ ಆಗಿತ್ತು ನಾನು ಈ ಜ್ಯೂಸ್ನ ಕುಡಿದು. ಸೊ ಇದಕ್ಕೆ ಆ್ಯಪಲ್ ಕೂಡ ಹಾಕ್ಕೊಳ್ತಾರೆ, ಬಟ್ ನಾನಿಲ್ಲ ಆ್ಯಪಲ್ನ ಸ್ಕಿಪ್ ಮಾಡಿದ್ದೀನಿ. ಈ ಜೊತೆಗೆ ನಾನು ಸಕ್ಕರೆ ಆಗಲಿ ಏನೂ ಹಾಕ್ಕೊಳ್ಳಲ್ಲ, ಬರೀ ಬೀಟ್ರೂಟ್, ಕ್ಯಾರೆಟ್ ಮತ್ತು ಚೂರು ನೀರು ಹಾಕ್ಕೊಂಡು ಇದನ್ನ ರುಬ್ಕೊಳ್ತೀನಿ. ಸೊ ಇದನ್ನು ವಾರಕ್ಕೊಂದ್ಸಲಿ ಕುಡಿಯೋದ್ರಿಂದ ನಮ್ಮ ಬ್ಲಡ್ಡು ಪ್ಯೂರಿಫೈ ಆಗುತ್ತೆ ಮತ್ತು ನಮ್ಮ ಸ್ಕಿನ್ ಕೂಡ ಗ್ಲೋ ಬರುತ್ತೆ. ಸೊ ಆದಷ್ಟು ಪಿಂಪಲ್ಸ್ನೆಲ್ಲ ಕಂಟ್ರೋಲ್ ಕೂಡ ಮಾಡುತ್ತೆ. ಸೊ ತುಂಬ ಬೆನಿಫಿಟ್ಸ್ ಇದೆ. ಸೊ ಇದನ್ನು ಸೋದಿಸ್ಕೊಂಡು ಕುಡಿತಾರೆ, ಬಟ್ ನಾನು ಸೋದಿಸ್ಕೊಂಡು ಕುಡಿಯೋಲ್ಲ, ಹಂಗೆ ಕುಡಿತೀನಿ. ಸೋದಿಸ್ಕೊಂಡ್ಬಿಟ್ರೆ ಅಲ್ಲಿ ಫೈಬರ್ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಯಾವುದೇ ಥರ ಸೋದಿಸ್ಕೊಂಡು ಏನೂ ಕುಡಿಯೋಲ್ಲ. ಸೊ ಇನ್ನು ಅರ್ಧ ಬೀಟ್ರೂಟ್ ಇತ್ತಲ್ವ, ಅದನ್ನು ಕೂಡ ನಾನಿಲ್ಲಿ ರುಬ್ಕೊಂಡು ಇವಾಗ ನಾಷ್ಟ ಬಂದು ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಚಪಾತಿಗೆ ಬೀಟ್ರೂಟ್ ಇದನ್ನು ಏನು ರುಬ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಅಂದ್ಕೊಂಡು ಅದನ್ನು ಕೂಡ ಕಲಿಸ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಕೂಡ ಇರುತ್ತೆ. ಸೊ ಟೇಸ್ಟ್ ಎಲ್ಲ ಸೇಮೇ ಇರುತ್ತೆ, ಬಟ್ ಏನಂದರೆ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಸೊ ನೀವು ಬೇಕಂದರೆ ಸೋದಿಸ್ಕೊತೀರಲ್ವ, ಆ ಫೈಬರ್ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೋದು. ಬಟ್ ನಾನು ಅದನ್ನು ಕುಡಿಯೋದ್ರಿಂದ ನಾನು ಸಪ್ರೇಟಾಗಿ ರುಬ್ಕೊಂಡ್ಬಿಟ್ಟಿದ್ದೆ. ಸೊ ಚಪಾತಿಗೆ ಇವತ್ತು ನಾನು ಏನೇ ಪಲ್ಯ ಮಾಡ್ತಿಲ್ಲ. ಸೊ ನಮ್ಮ ಅಜ್ಜಿ ಟೊಮೊಟೊ ಚಟ್ನಿ ಕಳ್ಸಿದ್ರು, ಅದನ್ನು ನಾನು ಚಪಾತಿಗೆ ತಿಂತೀನಿ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದು ನಾನು ಏನು ಕೇಳಿ ಮಾಡಿಸ್ಕೊಂಡಿರೋ ಅಂಥದ್ದು ಅದು ನಮ್ಮ ಅಜ್ಜಿ ಹತ್ರ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಅವ್ರು ಮಾಡೋದು, ಅದಕ್ಕೋಸ್ಕರ ಅವರು ಮಾಡಿ ನನಗೆ ಕಳ್ಸಿದ್ರು ಅದನ್ನೇ. ಸೊ ಚಪಾತಿಗಾಗಿರ್ಬೋದು, ಅನ್ನಗಾಗಿರ್ಬೋದು, ದೋಸೆಗಾಗಿರ್ಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಟೊಮೊಟೊ ಚಟ್ನಿ. ಸೊ ಒಂದು ಬಾಕ್ಸ್ ತುಂಬ ಕಳ್ಸಿದ್ದಾರೆ. ಸೊ ನನಗಂತೂ ಇಷ್ಟ, ನಮ್ಮ ಅಣ್ಣನಿಗೆ, ನನಗೆ, ನಮ್ಮ ಅಪ್ಪಗೆ ಎಲ್ಲರಿಗೂ ಇಷ್ಟ ಚಟ್ನಿ ಅಂದರೆ. ಸೊ ಇವಾಗ ಚಪಾತಿ ಎಲ್ಲ ಕಳಿಸಿದಾಯ್ತಲ್ವಾ. ಸೊ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಸೊ ಇಲ್ಲ ಚಪಾತಿ ಸುಡೋದು 1 ಅವರ್ ಅಥವಾ 1 ಅವರ್ ಆಗುತ್ತೆ, ಅರ್ಧ ಅವರ್ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಊರಲಿ ಅಂತ ಹೇಳಿ ಒಂದು ಸೈಡ್ಗೆ ಅನ್ನ ಇಟ್ಟಿದ್ದೆ. ನಮ್ಮ ಅಣ್ಣನಿಗೆ ಕೆಲಸ ಆಯಿತು. ಸೊ ಅವನು ಕೂಡ ಆಫ್ ಡೇ ಇತ್ತು, ಎಲೆಕ್ಷನ್ಗೆ ರಜಾ ಏನೂ ಕೊಟ್ಟಿರಲಿಲ್ಲ, ಅವನು ಕೂಡ ಆಫ್ ಡೇ ಇತ್ತು. ಸೊ ಅವನು ಹೋಗ್ಬೇಕಾಗೈತಲ್ವ. ಸೊ ಅವನಿಗೆ ಟಿಫನ್ಗೆ ಅನ್ನ ಕಟ್ಕೊಂಡ್ರೆ ಅವನು ಕೂಡ ಸಾಂಬಾರೆಲ್ಲನ ಇಸ್ಕೊಂಡು ತಿನ್ಕೊತಾನೆ. ಸೊ ಇವಾಗ ನಮ್ಮ ಅಮ್ಮನಿಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಡೋಣ ಅಂತ ಅಂದ್ಕೊಂಡು ನೆಲ್ಲಿಕಾಯಿ ಇತ್ತು. ಸೊ ಅದನ್ನು ಕೂಡ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಲ್ಲಿಕಾಯಿ ಕೂಡ ತುಂಬ ಬೆನಿಫಿಟ್ಸ್ ಇರುತ್ತೆ. ನಾನು ನೆಲ್ಲಿಕಾಯಿ ಜ್ಯೂಸ್ ಅಂದರೆ ನಾನು ಕುಡಿಯೋಲ್ಲ, ಬಟ್ ಬರೀ ನಮ್ಮ ಅಮ್ಮ ಅಪ್ಪನ ಮಾತ್ರ ಮಾಡಿಕೊಡೋದು. ಸೊ ಇಲ್ಲಿ ನೆಲ್ಲಿಕಾಯಿಗೆ ಒಂದು ಚೂರು ಅಂದರೆ ಅರ್ಧ ಹೋಳಷ್ಟು ನಾನು ಇಲ್ಲಿ ನಿಂಬೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಸಾಲ್ಟು, ಪುದೀನ, ಕುಕ್ಕುಂಬರ್ ಎಲ್ಲ ಕಾಂಬಿನೇಷನ್ ಮಾಡಿ ಹಾಕ್ಕೊಳ್ತಾರೆ, ಬಟ್ ನಾನು ಬರೀ ಇಲ್ಲಿ ನೆಲ್ಲಿಕಾಯಿ ಮತ್ತು ನಿಂಬೆಹಣ್ಣು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದು ನಮ್ಮ ದೇಹಕ್ಕೆ ತುಂಬಾ ತಂಪು, ಜೊತೆಗೆ ನಮಗೆ ಕೂದಲುಗಾಗಿರ್ಬೋದು ಅಥವಾ BP, ಶುಗರ್ ಎಲ್ಲದಕ್ಕೂ ಬೆನಿಫಿಟ್ಸ್ ಇದೆ. ನನಗೆ ಸ್ವಲ್ಪ ಅದು ಉಗ್ರು ಅನಿಸುತ್ತೆ, ಸೊ ನಾನು ಅದಕ್ಕೆ ಕುಡಿಯೋದಕ್ಕೆ ಹೋಗಲ್ಲ. ಸೊ ಇವಾಗ ನಾಷ್ಟ ಎಲ್ಲ ತಿಂದು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಹೇಳಿದ್ನಲ್ವ, ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಅಮ್ಮ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ತುಂಬ ವಾರಗಳೇ ಆಗೋಗಿತ್ತು, ತುಂಬ ತಿಂಗಳುಗಳೇ ಆಗೋಗಿತ್ತು ದೇವಸ್ಥಾನಕ್ಕೆ ಹೋಗಿ. ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಹೆಂಗಿದು ಫ್ರೈಡೇ ಅಲ್ವಾ, ಹೋಗೋಣ ಅಂತ ಹೇಳಿ. ಸೊ ನಾವು ನಮ್ಮ ಬೇರೆ ಕಡೆ ಹೋಗಬೇಕು, ಸುತ್ತಾಕೊಂಡು ಹೋಗ್ಬೇಕಂದ್ರೆ ನಿಜವಾಗ್ಲೂ ಆಗೋಲ್ಲ ಈ ಬಿಸಿಲಿಗೆ. ಆ್ಯಂಡ್ ನಮ್ಮನೆ ಹತ್ರ ಬಂದು ಫ್ಲೇವರ್ ಎಲ್ಲ ಕಟ್ತಾ ಇದ್ದಾರೆ ಮತ್ತು ಹೊಡಿತಾ ಇದ್ದಾರೆ, ಸಲ ಫುಲ್ಲು ಹಾಳು ಮಾಡಿಟ್ಟಿದ್ದಾರೆ ರೋಡ್ನ, ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ನಮಗೆ ಒಂದು ಶಾರ್ಟ್ ಕಟ್ ರೋಡ್ ಇದೆ, ಅಂದರೆ ಅದು ತೋಟದಲ್ಲಿ ನುಗ್ಗಿ ಹೋಗುವಂಥದ್ದು. ಸೊ ಇಲ್ಲ ತೋಟ ಅಲ್ಲಿ ನುಗ್ಗಿ ಬಂದ್ವಿ. ಇದು ಬಂದು ಮರಿಯಮ್ಮ ದೇವಸ್ಥಾನ. ಸೊ ಹೆಬ್ಬಾಳದಲ್ಲಿರೋರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಮರಿಯಮ್ಮ ದೇವಸ್ಥಾನಕ್ಕೆ ಬಂದು ಅಷ್ಟು ಜನ ಕೂಡ ಇರಲಿಲ್ಲ. ಸೊ ಕಮ್ಮಿ ಆಗಿದ್ದು ನಾವು ಹೋಗೋಷ್ಟೊತ್ತಿಗೆ. ಯೂಶಲಿ ಶುಕ್ರವಾರದ್ದು ತುಂಬ ಚೆನ್ನಾಗಿರ್ತಾರೆ. ಅಲ್ಲಿ ಪ್ರಸಾದ ಕೂಡ ಕೊಟ್ಟರು, ಪೊಂಗಲು. ಸೊ ತಿಂದ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಒಂದು ಗಂಟೆ ಆಗಿತ್ತು. ಸೊ ನಾವು ಬರೋಷ್ಟೊತ್ತಿಗೆ ನಾವು ಅಪ್ಪನೂ ಬಂದರು. ಸೊ ಎಗ್ ಪಾಪ್ಸ್ ಕೂಡ ತೊಗೊಂಡು ಬಂದಿದ್ದರು. ಸೊ ಮನೇಲಿ ಇದ್ನಲ್ವ, ಏನೋ ತಿನ್ನಬೇಕು ಅಂತ ಹೇಳಿ ಅದನ್ನು ಕೂಡ ತರಿಸ್ಕೊಂಡಿದ್ದೆ. ಸೊ TV ನೋಡಿಕೊಂಡು ತಿಂದ್ಕೊಂಡು ಇವಾಗ ಬರೆಯೋದಕ್ಕಂತ ಕೂತ್ಕೊಂಡೆ. ನಮಗಂತೂ ಎಷ್ಟು ಬರೆಯೋದಕ್ಕೆ ಕೊಡ್ತಾಯಿದ್ದಾರೆ ಅಂದರೆ ಇವಾಗಂತೂ ಸಿಕ್ಕಾಪಟ್ಟೆ ಬರೆಯೋದಕ್ಕೆ ಕೊಡ್ತಾಯಿದ್ದಾರೆ, ಓದೋದಕ್ಕೆ ಕೊಡ್ತಾಯಿದ್ದಾರೆ. ಸೊ ಲಾಸ್ಟ್ ಇಯರ್ ಅನ್ನೋದೊಂದಿದ್ರೂ ಕೂಡ ಎಷ್ಟೊಂದು ಆ ಟೈಮ್ಗೆ ಸಬ್ಮಿಟ್ ಮಾಡಬೇಕು. ಮಂಡೇ ಅಷ್ಟೊತ್ತಿಗೆ ನಾನು ಇಂಟರ್ನ್ಶಿಪ್ ರಿಪೋರ್ಟ್ ಆಗಿರ್ಬೋದು ಅಥವಾ ಅಸೈನ್ಮೆಂಟ್ಸು 5 years ಪ್ರೀವಿಯಸ್ ಕ್ವಶನ್ ಪೇಪರು ಕೂಡ ಬರೀಬೇಕಾಗಿತ್ತು ನಾವು. ಸೊ ಎಲ್ಲ ಇದನ್ನು ಮಂಡೇನೇ ಸಬ್ಮಿಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಇವಾಗ ಕೂತ್ಕೊಂಡು ಅದನ್ನು ಕೂಡ ಬರೀತಿದ್ದೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ನಾವು ಓಟ್ ಹಾಕೋದಕ್ಕೆ ಹೋದ್ವಿ.
ಆಲ್ಮೋಸ್ಟ್ 6 ಗಂಟೆಗೆ ಒಂದು 10 ನಿಮಿಷನೋ 15 ನಿಮಿಷನೋ ಇದೆ ಅಂದಾಗ ನಾವು ಹೋಗಿದ್ದು. ಬೆಳಗ್ಗೆ ಹೊತ್ತು ನಮ್ಮಪ್ಪ ಆಟೋಗೆ ಹೋಗಿದ್ರು ಆ್ಯಂಡ್ ಮಧ್ಯಾಹ್ನ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಅವರು ಕೂಡ ರೆಸ್ಟ್ ಬೇಕಲ್ವಾ, ಸೊ ರೆಸ್ಟ್ ಮಾಡಿ ಬಿಸಿಲು ಕೂಡ ಇತ್ತು. ಸೊ ಹಾಗಾಗಿ ನಮಗೆ ಬಿದ್ದಿದ್ದು ಜೈನ್ ಕಾಲೇಜ್, ಅದೇ ಜೈನ್ ಸ್ಕೂಲ್ ಹತ್ರನೇ ಬಿದ್ದಿದ್ದು ಯಾವಾಗ್ಲೂ. ಸೊ ಲಾಸ್ಟ್ ಟೈಮ್ ಬಿದ್ದಿತ್ತಲ್ಲ ಅಲ್ಲಿ ಹಾಕಿಬಿಟ್ಟು ಇನ್ನೇನು 6 ಗಂಟೆಗೆ 5 ನಿಮಿಷ ಇದ್ದಾಗ ಆಚೆ ಬಂದಿದ್ದೀವಿ. ಬೇಗನೆ ಹಾಕ್ಬಿಟ್ಟು ಎಷ್ಟು ಜನ ಇರಲಿಲ್ಲ ಲಾಸ್ಟಲ್ಲಿ. ಆ್ಯಂಡ್ ಬರ್ತಾ ಅಲ್ಲಿ ಜಿಲೇಬಿ ಕೂಡ ಮಾಡ್ತಾಯಿದ್ರು, ಬಿಸಿ ಬಿಸಿ ಜಿಲೇಬಿ. ಸೊ ತಿನ್ನಬೇಕು ಅಂತ ಅದನ್ನು ಕೂಡ ಈಸ್ಕೊಂಡೆ. ಬರ್ತಾ ತರಕಾರಿನೂ ಕೂಡ ಇರಲಿಲ್ಲ ಅಂತ ತರಕಾರಿ ಕೂಡ ನಮ್ಮ ಅಮ್ಮ ಇಸ್ಕೊತಾಯಿದ್ರು. ಇಲ್ಲಿ ಬಂದು ಫುಲ್ಲು ಬಿಲ್ಲಿಂಗ್ಗೆ ತುಂಬ ಜನ ಇದ್ದರು, ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನಮಗೆ ಪ್ರತಿ ವೋಟಿಂಗು ಕೂಡ ಕೆಂಪಾಪುರ ಸೇರಲ್ಲೇ ಬೀಳೋದು ನಮಗೆ, ಜೈನ್ ಕಾಲೇಜಿನೇ. ಸೊ ಬರ್ತಾ ನಮಗೇನು ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಯಾವಾಗಲೂ ಯೂಶ್ವಲಿ ಹೆಬ್ಬಾಳ ಅಂದರೆ ಟ್ರಾಫಿಕ್ ಇರುತ್ತೆ. ಸೊ ಅವತ್ತು ರಜಾ ಇತ್ತಲ್ವ, ಹಾಗಾಗಿ ಏನು ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಆಲ್ಮೋಸ್ಟ್ 6:45 ಮನೆಗೆ ಬಂದ್ವಿ. ಸೊ ಈಗ ಬಂದು ಮೊಟ್ಟೆ ಗೊಜ್ಜು ಮಾಡೋಣ ಅಂತ ಹೇಳಿ ಮೊಟ್ಟೆ ಗೊಜ್ಜನ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಗೊಜ್ಜು ಕೂಡ ಇತ್ತು, ಇದಕ್ಕೊಂದು ಸ್ವಲ್ಪ ಮೊಟ್ಟೆ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇರೋದು. ಯಾವಾಗಲೂ ಒಂದೇ ಥರ ಟೇಸ್ಟ್ ಮಾಡಿ ಬೇಜಾರಾಗಿರುತ್ತೆ. ಸೊ ಇದಕ್ಕೆ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸೊ ಬೆಳ್ಳುಳ್ಳಿ ಮತ್ತು ಒಂಚೂರು ಶುಂಠಿ ಮತ್ತು ಚಕ್ಕೆ, ಏಲಕ್ಕಿ ಮತ್ತು 10 ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ಏಲಕ್ಕಿ ಒಂದು ಕೆಲವರು ಏಲಕ್ಕಿ ಮತ್ತು ಚಕ್ಕೆ, ಲವಂಗ ಎಲ್ಲನೂ ಇದಕ್ಕೆ ಹಾಕ್ಕೊಳ್ತಾರೆ, ಒಗ್ಗರಣೆಗೆ ಹಾಕ್ಕೊಳ್ತಾರೆ. ಬಟ್ ನಾನಿಲ್ಲಿ ಎಲ್ಲನೂ ರುಬ್ಕೊಳ್ತಾ ಇದ್ದೀನಿ. ಅದು ಫ್ಲೇವರು ಅವ್ರಿಗೆ ಬಾಯಿ ಸಿಕ್ಕಿದ್ರೆ ಅದು ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ಅದನ್ನು ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಲವಂಗ ಕೂಡ ಹಾಕ್ಕೊಳ್ಬೋದು. ಸೊ ಇದನ್ನು ಚೆನ್ನಾಗಿ ನಾನು ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ, ಒಂಚೂರು ನೀರು ಹಾಕಿಬಿಟ್ಟು. ಸೊ ಇಲ್ಲಿ ನಾನು ಒಣಗಿದ ಮೆಣಸಿನ್ಕಾಯಿನ ಹಾಕಿದ್ದೀನಿ, ಇದೇ ಮೇನ್ ಟೇಸ್ಟ್ ಕೊಡೋದು ನಿಮಗೆ. ಸೊ ಇದು ಒಣಗಿದ ಮೆಣಸಿನ್ಕಾಯಿ ಒಂದು 10 ಒಂದು 11 ತೊಗೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಣಗಿದ ಮೆಣಸಿನ್ಕಾಯಿ ಕೂಡ ತೊಗೊಳ್ಳಿ. ಸೊ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 10 ಸ್ಪೂನ್. ಈ ಗೊಜ್ಜುಗೆಲ್ಲ ಹೆಂಗಿರಬೇಕು ಅಂದರೆ ಒಂದು ಎಣ್ಣೆ ಜಾಸ್ತಿ ಇರಬೇಕು, ಆವಾಗೇನೆ ಅದೊಂದು ಟೇಸ್ಟ್ ಕೊಡೋದು ಅಂತಲೇ ಹೇಳ್ಬೋದು. ಸೊ ಎಣ್ಣೆ ಇದ್ದಷ್ಟು ಅದು ಗೊಜ್ಜಾಗಲಿ ಅಥವಾ ಒಂದು ಚಟ್ನಿ ಆಗಲಿ ಅದಕ್ಕೊಂದು ಚೆನ್ನಾಗಿರುತ್ತೆ. ಸೊ ಈಗ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರುಬ್ಬಿರೋ ಪೇಸ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸೊ ಅದು ಏನಿರುತ್ತೆ ರಾ ಸ್ಮೆಲ್ ಇರುತ್ತಲ್ವ, ಆ ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸೊ ಅದಾದಮೇಲೆ ನಾನಿಲ್ಲಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮೊಟೊ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲೇ. ಸೊ ನೀರೆಲ್ಲ ಇಮ್ರಿಕೊಂಡು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ನಾನು ಅಷ್ಟೊತ್ತಿಗೆ ಇಲ್ಲಿ ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ದೆ, ಅದನ್ನು ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ. ಈ ಗೊಜ್ಜು ಚಪಾತಿಗಾಗಿರ್ಬೋದು, ದೋಸೆ, ಅನ್ನ ಎಲ್ಲನೂ ಚೆನ್ನಾಗಿರುತ್ತೆ, ಒಂದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಆಲ್ಮೋಸ್ಟ್ ಆಗಿತ್ತು, ಒಂದು 60% ಆಗಿತ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿ ಇದನ್ನು ನಾವು ಸೌಟಲ್ಲೇ ಸ್ಮ್ಯಾಶ್ ಮಾಡಬೇಕು, ಟೊಮ್ಯಾಟೋನ ಅಲ್ಲಿವರೆಗೂ ಚೆನ್ನಾಗಿ ಬೇಯಬೇಕು. ಸೊ ಇಲ್ಲಿ ಮೊಟ್ಟೆ ಮಸಾಲ ಏನು ಬರುತ್ತೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಮೊಟ್ಟೆ ಮಸಾಲನೂ ಕೂಡ. ಸೊ ಮೊಟ್ಟೆ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಖಾರದ ಪುಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಖಾರದ ಪುಡಿನ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ನನಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ನಲ್ವ ಅದೇ ಕರೆಕ್ಟಾಗಿತ್ತು ಖಾರ, ಹಾಗಾಗಿ ನಾನು ಖಾರದ ಪುಡಿ ಹಾಕಲಿಲ್ಲ. ನೀವು ಬೇಕಂದರೆ ಖಾರದ ಪುಡಿ ಹಾಕ್ಕೊಳ್ಬೋದು. ಸೊ ನೀವು ರುಬ್ಬೇಕಾದಾಗ ಬ್ಯಾಡಿಗೆನೂ ಹಾಕ್ಕೊಳ್ಬೋದು ಕಲರ್ಗೆ. ನಾನು ಇಲ್ಲಿ ಬ್ಯಾಡಿಗೆ ಕೂಡ ಸ್ಕಿಪ್ ಮಾಡಿದ್ದೀನಿ. ಸೊ ಬ್ಯಾಡಿಗೆ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಸೊ ನಾನು ಅದನ್ನು ಹೇಳೋದು ಮರ್ತೋಯ್ತು. ಸೊ ನೀವು ಬ್ಯಾಡಿಗೆನೂ ಹಾಕ್ಕೊಳ್ಳಿ ರುಬ್ಕೊಳ್ಳೋದಕ್ಕೆ. ಸೊ ಇದಾದಮೇಲೆ ಒಂಚೂರು ಸಾಲ್ಟು, ಒಂಚೂರು ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಮತ್ತೆ ನಾನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆನೇ. ಸೊ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಅದು ಸ್ಮೆಲ್ಲೆಲ್ಲ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ಸೊ ಆಲ್ಮೋಸ್ಟ್ ಬೇಗ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಬೇಗ ಆಗಿಬಿಡುತ್ತೆ ಈ ಒಂದು ರೆಸಿಪಿ. ಸೊ ನಿಮ್ಗೆ ಯಾರಿಗೂ ಟೈಮ್ ಇಲ್ಲ ಅಂತಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ, ಅಥವಾ ನೀವು ಯಾವಾಗಲೂ ಒಂದೇ ಥರ ರೆಸಿಪಿ ಮಾಡಿದ್ದೀನಿ ಅಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗೇ ಬರುತ್ತೆ. ಸೊ ಇದನ್ನ ಚೆನ್ನಾಗಿ ನಾನು ಸೌಟಲ್ಲೇ ಸ್ಮ್ಯಾಶ್ನ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನಿಲ್ಲಿ ಮೊಟ್ಟೆ ಕೂಡ ಸ್ಲೈಡಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೂ ಹಾಕ್ಕೊಳ್ಬೋದು ಅಥವಾ ಹಂಗೇನೋ ಹಾಕ್ಕೊಳ್ಬೋದು. ನಾನಿಲ್ಲಿ ಸೈಡಲ್ಲಿ ಒಂದು ಚೂರು ಲೇಯರಾಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಹಾಕ್ಕೊಂಡು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೀರು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಹಾಕ್ಕೊಂಡ್ಬಿಟ್ರೆ ಅದಷ್ಟು ಟೇಸ್ಟ್ ಅನ್ನೋದು ಇರೋದಿಲ್ಲ. ಸೊ ನಾನಿಲ್ಲಿ ದೋಸೆಗೂ ಮತ್ತು ಅನ್ನಂಗೆ ಮಾಡ್ಕೊಳ್ತಿರೋದ್ರಿಂದ ಸೊ ಅದು ಸ್ವಲ್ಪ ದೋಸೆಗೆ ಗಟ್ಟಿ ಇದ್ರೇ ಚೆಂದ. ಸೊ ಹಾಗಾಗಿ ನಾನು
ಸ್ವಲ್ಪ ನೀರಾಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಲಾಸ್ಟಲ್ಲಿ ಗಾರ್ನಿಷಿಂಗ್ ಅಂತ ನಾನು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕುದಿಸ್ಬೇಕು, ಎಣ್ಣೆ ಬಿಡೋವರೆಗೂ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿದ್ರೆ ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿಗೆ ನಾನು ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.